ಸಕಲೇಶಪುರ ಪಟ್ಟಣದ ಚಂಪಕನಗರ ಬಡಾವಣೆಯ ಜನತಾ ಕ್ವಾರ್ಟರ್ಸ್ನ 3 ಹಾಗೂ 4ನೇ ಬೀದಿಯ ನಿವಾಸಿಗಳು ಮತದಾನ ಬಹಿಷ್ಕರಿಸುವುದಾಗಿ ಘೋಷಿಸಿದ್ದಾರೆ. ಭಾನುವಾರ ಬಡಾವಣೆಯಲ್ಲಿ ಸಭೆ ನಡೆಸಿ ಮಾತನಾಡಿದ ನಿವಾಸಿಗಳು 1970ರಲ್ಲಿ ಬಡಾವಣೆ ರಚನೆಯಾಗಿದ್ದು 50 ವರ್ಷಗಳು ಕಳೆದರೂ ಇಂದಿಗೂ ಇಲ್ಲಿನ ಬೀದಿಗಳಿಗೆ ಸಮರ್ಪಕ ರಸ್ತೆಗಳಿಲ್ಲದಂತಾಗಿದೆ. ಬಡಾವಣೆ ರಚನೆ ವೇಳೆ ಹಾಕಿದ್ದ ಜಲ್ಲಿಕಲ್ಲು ಸಂಪೂರ್ಣ ಕಾಣೆಯಾಗಿದ್ದರೆ ಚರಂಡಿಗಳಿಲ್ಲದ ಕಾರಣ ರಸ್ತೆಯಲ್ಲೇ ಮಳೆ ಹಾಗೂ ಮನೆಯ ನೀರು ಹರಿಯುತ್ತಿದೆ. ರಸ್ತೆ ಹಾಗೂ ಚರಂಡಿ ನಿರ್ಮಿಸಿಕೊಡುವಂತೆ ಕಳೆದ 5 ದಶಕಗಳಲ್ಲಿ ನೂರಾರು ಬಾರಿ ಪುರಸಭೆಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಆದರೆ ಪಟ್ಟಣದ ಕೆಲವು ಬಡಾವಣೆಗಳು ಇತ್ತೀಚೆಗೆ ರಚನೆಯಾಗಿದ್ದು ಈ ಬಡಾವಣೆಯ ಎಲ್ಲಾ ರಸ್ತೆಗಳು ಸುಸ್ಥಿತಿ ರಸ್ತೆ ಹಾಗೂ ಚರಂಡಿಗಳನ್ನು ಹೊಂದಿವೆ. ಅಲ್ಲದೆ ಪಟ್ಟಣದ ಹಲವೆಡೆ ಕೇವಲ 5 ವರ್ಷಗಳ ಹಿಂದೆ ನಿರ್ಮಾಣವಾದ ಕಾಂಕ್ರೀಟ್ ರಸ್ತೆಯ ಮೇಲೆ ಮತ್ತೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಈ ಎಲ್ಲ ಅಂಶಗಳು ಈ 2 ಬೀದಿಯ ಜನರನ್ನ ನಗಣ್ಯ ಮಾಡುತ್ತಿರುವುದು ಸ್ಪಷ್ಟವಾಗುತ್ತಿದೆ. ಆದ್ದರಿಂದ ಮತದಾನದ ವೇಳೆಯ ಒಳಗಾಗಿ ಚರಂಡಿ ಹಾಗೂ ರಸ್ತೆ ಕಾಮಗಾರಿ ಆರಂಭಿಸಬೇಕು. ತಪ್ಪಿದಲ್ಲಿ ನಾವು ಮತದಾನದಿಂದ ದೂರ ಉಳಿಯುತ್ತೇವೆ ಎಂದು ಘೋಷಿಸಿದರು. 4ನೇ ಕ್ರಾಸ್ನಲ್ಲಿ ನಿವಾಸಿಗಳು 25-30 ವರ್ಷದಿಂದ ವಾಸ ಮಾಡ್ತಾ ಇದ್ದೀವಿ. ಈ ಅಡ್ರೆಸ್ಗಳು ಮಡ್ ರೋಡ್ ಆಗೋಗಿದೆ ಸರ್. ಇಲ್ಲಿ ತನಕ ಕೆಲಸ ಮಾಡಲೇ ಇಲ್ಲ, ಚರಂಡಿಗಳು ಆಗೇ ಇಲ್ಲ. ಈ ಟೌನಲ್ಲಿ ಈ ಎಕ್ಸ್ಟೆನ್ಷನ್ ಇದೊಂಥರ ಈ ಸ್ಲಮ್ ಏರಿಯಾ ಆಗೋಗಿಬಿಡುತ್ತೆ ಸರ್. ನಾವು 2-3 ಸಾರಿ ಇದು ತಹಸೀಲ್ದಾರಿಗೆ ಮನವಿ ಮಾಡಿದ್ದೆ, ನಾನೇ ಫೋಟೋ ಸಮೇತ ಕೊಟ್ಟಿದ್ದೀನಿ. ಆಮೇಲೆ ಚೀಫ್ ಆಫೀಸರ್ಗೂ ಸಹ ಕೊಟ್ಟಿದ್ದೀನಿ ಸರ್. ಅವ್ರು ಗಮನ ತಗೊಳ್ಳೇ ಇಲ್ಲ. ನಾವಿಲ್ಲಿ ಬದುಕೋದು ಹೇಗೆ ಅನ್ನಂಗಾಗಿತ್ತು. ನಾವಿಲ್ಲಿ ಸ್ಲಮ್ಮರ್ ವಾಸ ಮಾಡ್ತಾ ಇದ್ದೀವಿ ಅಂತ ಇದು ಟೌನ್ ಅನಿಸ್ಕೋತಾ ಇಲ್ಲ ಸರ್. ಇದು ಕಳೆದ ವರ್ಷ ನಾನು ಇದು ಆದಾಯ ಸಮಯದಲ್ಲಿ ಅಂದರೆ ಬಜೆಟ್ ಮಾಡೋ ಸಮಯದಲ್ಲಿ ಹೋಗಿದ್ದೆ ಸರ್. ಒಂದು ರಿಪೋರ್ಟ್ ತೊಗೊಂಡು ಹೋಗಿದ್ದೆ ಮುನ್ಸಿಪಲ್ ಆಫೀಸ್ಗೆ. ಅಲ್ಲಿ ನಮ್ಮ ಈ ಕ್ಷೇತ್ರದ ಜನಪ್ರತಿನಿಧಿ ಇದ್ದರು. ಅವ್ರು ಹೇಳಿದ್ರು, ಇಲ್ಲ ಮಾಸ್ಟ್ರೇ, ನಿಮ್ಮ 2 ರೋಡ್ಗಳಿಗೆ ಶಾಂಕ್ಷನ್ ಆಗಿದೆ, 1 ಕೋಟಿ ರೂಪಾಯಿ ಶಾಂಕ್ಷನ್ ಆಗಿದೆ, ಮಾಡೇ ಮಾಡ್ತೀವಿ ರಸ್ತೆನ, ನೀವು ವಾಪಸ್ ಹೋಗಿ ಅಂದರು. ಕಂಪ್ಲೇಂಟ್ ವಾಪಸ್ ತೊಗೊಂಡ್ಬಂದಿದ್ದೆ ಸರ್ ನಾನು ಕಳೆದ ವರ್ಷ. ಮಾಡಲೇ ಇಲ್ಲ, ಇಲ್ಲಿ ತನಕ ಕೇಳೋರೇ ಇಲ್ಲ. ಇಲ್ಲಿ ನಾವೇನು ಟ್ಯಾಕ್ಸ್ ಕಟ್ಟೋದಿಲ್ವ ಸರ್? ಹೌಸಿಂಗ್ ಟ್ಯಾಕ್ಸ್ ಕಟ್ಟೋದಿಲ್ವ ನಾವು? ವೆಹಿಕಲ್ಸ್ ಇಟ್ಕೊಂಡು ಓಡಾಡೋದು ಹೇಗೆ ಸರ್? ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್, ಇಲ್ಲಿ ಚರಂಡಿ ಹೋಗಿ ಎಷ್ಟು ಸಮಯ ಆಗಿದೆ, ಬರೀ ಹಂಗೆ ಮುಚ್ಚಿದ್ದಾರೆ. ನಾಗರಿಕ ಸಮಾಜದಲ್ಲಿ ಇಷ್ಟೆಲ್ಲ ಆಗಿ ಕೂಡ ಒಂದು ರೋಡ್ ಕೂಡ ಇವತ್ತುವರೆಗೂ ಮಾಡಲೇ ಇಲ್ಲ. ಈ ರೋಡನ್ನು ಎಲ್ಲ ಅಧಿಕಾರಿಗಳಿಗೂ ಹೇಳಾಯಿತು, ಎಲ್ಲ ಜನಪ್ರತಿನಿಧಿಗಳಿಗೂ ಹೇಳಾಯಿತು. ನಾವು MLA ಕೂಡ ನಮ್ಮ ಕಳೆದ ಬಾರಿ MLA ಕೂಡ ಹೇಳಿ ತುಂಬ ದಿವಸ ಅವ್ರ ಮನೆಗಳೆಲ್ಲ ಪತ್ರಗಳನ್ನೆಲ್ಲ ಕೊಟ್ಟು ಇವತ್ತುವರೆಗೂ 2 ರೋಡ್ಗಳನ್ನು 3 ಮತ್ತು 4ನೇ ಕ್ರಾಸಿನ ರೋಡ್ಗಳನ್ನು ಇವತ್ತು ಮಾಡಿಲ್ಲ. ಜನತಾ ಕೋರ್ಟ್ ಚರಂಡಿಗಳು ಕೂಡ ನೀಟಾಗಿ ಆಗಿಲ್ಲ. ಅದಕ್ಕಾಗಿ ನಾವು ಇವತ್ತು ನಾವೆಲ್ಲ ಸೇರಿಕೊಂಡು ಈ 2 ರಸ್ತೆಯವರು ಸೇರಿಕೊಂಡು ಮತದಾನವನ್ನು ಬಹಿಷ್ಕಾರ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಅದು ಶತಸಿದ್ಧ. ನಮಗೆ ಇದುವರೆಗೂ ಕೂಡ ಈಗಾಗಲೇ ಒಬ್ಬರು ಅಧಿಕಾರಿಗಳು ಬಂದು ನಾನು ನೋಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಅಷ್ಟೇ ಬಿಟ್ಟರೆ ಇದುವರೆಗೂ ಯಾರೂ ಕೂಡ ಇಲ್ಲಿ ಬಂದು ನೀವು ಏನಾಗಿದ್ದೀರಾ, ನೀವು ಬದುಕ್ತಾ ಇದ್ದೀರಾ, ಜೀವನ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇಲ್ಲ. ನಾಗರಿಕ ಸಮಾಜದಲ್ಲಿ ನಮಗೆ ಬದುಕಲಿಕ್ಕೆ ಅರ್ಹತೆ ಇಲ್ಲ ಅಂತ ನಮಗಾದರೂ ಅನಿಸ್ತಾ ಇದೆ. ಯಾಕೆಂದರೆ ನಮ್ಮ ಹಕ್ಕುಗಳಿಗೆ ಚ್ಯುತಿಯಾಗಿದೆ. ಇದುವರೆಗೂ ನಮ್ಮ ರಸ್ತೆಗಳಾಗಿಲ್ಲ, ನಮಗೆ ಬೇಕಾದಂಥ ಕೆಲಸಗಳು ಯಾವುದೂ ಕೂಡ ಈ ವಾರ್ಡಲ್ಲಿ ಆಗ್ತಾ ಇಲ್ಲ. ಈ ವೇಳೆ ಬಡಾವಣೆಯ ನಿವಾಸಿಗಳಾದ ಮೋಹನ್, ರಾಘು, ಶೇಖರ್, ಸಿದ್ದಲಿಂಗಯ್ಯ, ಮಂಜುನಾಥ್ ಮುಂತಾದವರಿದ್ದರು.